5 ರಾಜ್ಯಗಳ ಚುನಾವಣೆ, ಅದರಲ್ಲಿ 3 ರಾಜ್ಯಗಳಲ್ಲಿ ಇವತ್ತು ವೋಟಿಂಗ್ ನಡೀತಾ ಇದೆ. ವೆರಿ ಇಂಪಾರ್ಟೆಂಟ್. ಯಾಕಂದರೆ ಇಲ್ಲಿ ಯಾರು ಎಷ್ಟರ ಮಟ್ಟಿಗೆ ಪ್ರಭಾವ ಬೀರ್ತಾರೆ ಅನ್ನುವಂಥದ್ದು ಇದೆಯಲ್ಲ, ಅದು ಪ್ರಮುಖವಾಗಿರುವಂಥ ಸಂಗತಿ. ಕೇರಳದ ಬಗ್ಗೆ ಮಾತಾಡಬೇಕು. ಕೇರಳದಲ್ಲಿ ಎಡಪಕ್ಷಗಳಿಗೂ ಕೂಡ ಇದೊಂದು ಲೆಕ್ಕದಲ್ಲಿ ಸವಾಲು. ಎಂದೂ ಕೂಡ 2ನೇ ಬಾರಿ ಅವರು ಅಧಿಕಾರ ಮಾಡಿದ್ದಿಲ್ಲ. ಕಳೆದ ಬಾರಿ ಅವರಿಗೆ ಅಧಿಕಾರ ಕೂಡ ಸಿಕ್ತು. ಈ ಬಾರಿ ಅವರಿಂದ ಕಿತ್ಕೊಳ್ಳೇಬೇಕು ಅಂತ ಕಾಂಗ್ರೆಸ್ ಪ್ರಯತ್ನ ಪಡ್ತಾ ಇದೆ. ಇನ್ನು ಅಸ್ಸಾಂನಲ್ಲಿ ಹ್ಯಾಟ್ರಿಕ್ ಹೊಡಿಬೇಕು ಅಂತ BJP ಪ್ಲಾನ್ ಮಾಡಿಕೊಂಡಿದೆ. ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ಕೂಡ ಮಾಡಿಕೊಂಡಿದೆ. ಈ ಬೇರೆ ಬೇರೆ ದೇಶಗಳಿಂದ ಬರುವಂಥ ನುಸುಳುಕೋರರು ಅವರ ಬಗ್ಗೆನೇ ಹೆಚ್ಚಿನ ಕಾನ್ಸಂಟ್ರೇಷನ್ ಮಾಡಲಾಗಿದೆ. ಇಲ್ಲಿ ಅಂಥ ಮತದಾರರೇ ಜಾಸ್ತಿ ಇದ್ದಾರೆ ಅಂತ ಅಂಥ ಹೆಸರುಗಳನ್ನು ಕಿತ್ತು ಹಾಕಲಾಗಿದೆ. ಇದು ಕೂಡ ವಾಗ್ಯುದ್ಧಕ್ಕೆ ಕಾರಣ ಆಗಿರುವಂಥ ಸಂಗತಿ. ಜೊತೆಗೆ ಹಿಮಂತ ಬಿಸ್ವಾ ಅವರ ಕಾರ್ಯವೈಖರಿ, BJP ಅವರ ಮೇಲೆ ಹೆಚ್ಚು ಅವಲಂಬಿತ ಆಗಿದೆ, ನೋ ಡೌಟ್. ಹ್ಯಾಟ್ರಿಕ್ ಬಾರಿಸುತ್ತಾ BJP ಇಲ್ಲಿ ಅನ್ನುವಂಥದ್ದು ಪ್ರಶ್ನೆ. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. 5 ರಾಜ್ಯಗಳ ಚುನಾವಣೆ, ಅದರಲ್ಲಿ 3 ರಾಜ್ಯಗಳಲ್ಲಿ ಇವತ್ತು ಮತದಾನ. ಹರೀಶ್, ನಾವು ನೋಡ್ತಾ ಇದ್ದೀವಿ ಏನಂದರೆ, ನೋ ಡೌಟ್ ನಾವು ಕರ್ನಾಟಕದ 2 ಉಪಚುನಾವಣೆಗಳ ಆ ಕ್ಷೇತ್ರಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇನ್ನು ರಾಜ್ಯಗಳ ಚುನಾವಣೆ ಅಂತಂದರೆ ಏನು ಸಾಮಾನ್ಯ ಸಂಗತಿನ? ಹೀಗಾಗೇನು ಅಂತಂದರೆ ಈ ಒಂದು ಕಡೆಗೆ ಕೇರಳದಲ್ಲಿ ಎಡಪಕ್ಷಗಳು ಉಳಿಸ್ಕೊಳ್ಳೇಬೇಕು ಅಂತ ಹರಸಾಹಸ ಮಾಡ್ತಾ ಇರುವಂಥದ್ದು, ಹೇಗಾದರೂ ಮಾಡಿ ಈಗಾದರೂ ಕಸ್ಕೋಬೇಕು ಅಂತ ಕಾಂಗ್ರೆಸ್ ಪ್ರಯತ್ನ ಮಾಡ್ತಿರೋದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಏನಂದ್ರೆ ಅಸ್ಸಾಮಲ್ಲಿ ಉಳಿವಿನ ಪ್ರಶ್ನೆ ಅನ್ನೋ ರೀತಿಯಲ್ಲಿ ಹೋರಾಟ ಮಾಡ್ತಾ ಇವೆ. ಯಾಕಂದರೆ ಕಾಂಗ್ರೆಸ್ಗೆ ಇಲ್ಲಿ ಅಸ್ತಿತ್ವವನ್ನು ತೋರಿಸಲೇಬೇಕು ಅನ್ನುವಂಥದ್ದು. ಆದರೆ ಹಿಮಂತ ಬಿಸ್ವಾ ಅವರ ಪ್ರಭಾವ ದೊಡ್ಡ ಮಟ್ಟದಲ್ಲಿದೆ. ಜೊತೆಗೇನು ಅಂತಂದರೆ BJP 2 ಬಾರಿ ಇಲ್ಲಿ ಅಧಿಕಾರ ಮಾಡಿರುವಂಥದ್ದು, 3ನೇ ಬಾರಿನೂ ನಾವೇ ಅಧಿಕಾರ ಮಾಡ್ತೀವಿ ಅನ್ನುವಂಥ ಉತ್ಸಾಹ BJPದು. ಏನಾಗ್ಬೋದು ರಂಗನಾಥ್? ಈಗ ಕೇರಳಂನಲ್ಲಿ ಮತದಾನ ಆರಂಭ ಆಗಿದೆ. ಬೆಳಗ್ಗೆ 7 ಗಂಟೆಯಿಂದನೇ ಮತದಾನ ಆರಂಭ ಆಗಿರುವಂತಹದ್ದು. ಸಾಕಷ್ಟು ಬಿರುಸಿನಿಂದ ಮತದಾನ ಸಾಗ್ತಾ ಇದೆ. ಚಿತ್ರನಟರು, ರಾಜಕಾರಣಿಗಳು ಬಂದು ಮತದಾನವನ್ನು ಮಾಡ್ತಾ ಇದ್ದಾರೆ. ಕೆಲವು ಅಭ್ಯರ್ಥಿಗಳು ಕೂಡ ಮತದಾನವನ್ನು ಮಾಡ್ತಾ ಇರುವಂತಹದ್ದು. ಕೇರಳದಲ್ಲಿ ಅತ್ಯಂತ ಹೆಚ್ಚಿನ ಪರ್ಸೆಂಟ್ ಮತದಾನ ಕೂಡ ಆಗುತ್ತೆ. ಜೊತೆಗೆ ವಿದೇಶದಲ್ಲಿರ್ತಕ್ಕಂತಹ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿರೋದ್ರಿಂದ ಅವರುಗಳು ಕೂಡ ಈ ಒಂದು ಕೇರಳದಲ್ಲಿ ಮತದಾನ ಮಾಡಲಿಕ್ಕೆ ಸಾಕಷ್ಟು ಉತ್ಸುಕತೆಯನ್ನು ಕೂಡ ತೋರ್ತಾ ಇರುವಂಥ. ಈ ಬಾರಿಯ ಕೇರಳ ಚುನಾವಣೆ ಬಹಳಷ್ಟು ಮುಖ್ಯ ಆಗುತ್ತೆ. ಯಾಕಂತಂದ್ರೆ ಕೇರಳದ ವಯನಾಡನ್ನ ಸ್ಪರ್ಧೆ MP ಆಗಿರ್ತಕ್ಕಂಥದ್ದು ಪ್ರಿಯಾಂಕಾ ಗಾಂಧಿ ಅವರು ಅಲ್ಲಿಂದ ಪ್ರತಿನಿಧಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಕೇರಳವನ್ನು ಗೆಲ್ಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಹಠವನ್ನು ತೊಟ್ಟಿರುವಂತಹದ್ದು ಬಹು ಮುಖ್ಯವಾಗಿ. ಕೇರಳ ಒಂದು ಬಿಟ್ಟರೆ ದೇಶದ ಯಾವುದೇ ರಾಜ್ಯದಲ್ಲೂ ಕೂಡ ಕಮ್ಯುನಿಸ್ಟ್ ಆಡಳಿತದಲ್ಲಿಲ್ಲ. ಇರ್ತಕ್ಕಂಥ ಒಂದು ರಾಜ್ಯವನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಮ್ಯುನಿಸ್ಟ್ ಪಕ್ಷಗಳು ಹೋರಾಟವನ್ನು ನಡೆಸ್ತಾ ಇದೆ. ಒಂದು ಕಡೆ LDF, ಒಂದು ಕಡೆ ಕಾಂಗ್ರೆಸ್ ನೇತೃತ್ವದ UDF ಒಂದು ಜಿದ್ದಿನ ಹೋರಾಟಕ್ಕೆ ಈಗ ಸಾಕ್ಷಿಯಾಗಿರುವಂತಹದ್ದು. ಬಹುಮುಖ್ಯವಾಗಿ ಕಳೆದ 2 ಬಾರಿಯೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಗಳಾಗ್ತಾ ಇತ್ತು. ಆದರೆ ಕಮ್ಯುನಿಸ್ಟ್ ಪಕ್ಷದಿಂದ ಅಧಿಕಾರವನ್ನು ಕಿತ್ಕೊಳ್ಳಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಈ ಬಾರಿ ಆದರೂ ಕಾಂಗ್ರೆಸ್ಗೆ ಅದು ಸಾಧ್ಯ ಆಗುತ್ತಾ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಗಳು ನಡೀತಾ ಇದೆ. ಬಹು ಮುಖ್ಯವಾಗಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಕೇರಳವನ್ನು ಅತ್ಯಂತ ಹೆಚ್ಚಿನ ಕಾನ್ಸಂಟ್ರೇಟ್ ಮಾಡಿ ಪ್ರಚಾರವನ್ನು ಮಾಡಿರುವಂತಹದ್ದು. ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಪ್ರಚಾರವನ್ನು ಮಾಡಿದ್ದಾರೆ. ಅದಷ್ಟೇ ಅಲ್ಲದೆ ಕರ್ನಾಟಕದ ಬಹುತೇಕ ಕಾಂಗ್ರೆಸ್ ನಾಯಕರು ಕೇರಳದಲ್ಲಿ ಹೋಗಿ ಪ್ರಚಾರವನ್ನು ಮಾಡಿರುವಂತಹದ್ದು. ಆ ಒಂದೊಂದು ಸಮುದಾಯವನ್ನ ಫೋಕಸ್ಡ್ ಆಗಿ ಇಟ್ಕೊಂಡು ರಾಜಕೀಯ ನಾಯಕರು ಪ್ರಚಾರವನ್ನು ಮಾಡಿದ್ದಾರೆ. ಅಂದರೆ ಮತದಾನ ಕೂಡ ಬಿರುಸಿನಿಂದ ಸಾಗ್ತಾ ಇರುವಂಥದ್ದು. ಇನ್ನು ಅಸ್ಸಾಂನಲ್ಲೂ ಕೂಡ ಮತದಾನ 7 ಗಂಟೆಯಿಂದನೇ ಆರಂಭ ಆಗಿದೆ. ಅಲ್ಲೂ ಕೂಡ ಮತದಾನ ಬಿರುಸಿನಿಂದ ಸಾಗ್ತಾ ಇದೆ. ಅಲ್ಲೂ ಕೂಡ ಸತತ 2 ಅವಧಿಯಲ್ಲಿ BJP ಗೆದ್ದಿರುವಂತಹದ್ದು. ಹ್ಯಾಟ್ರಿಕ್ ಗೆಲುವಿನ ಒಂದು ಕನಸನ್ನ ಈಗ BJP ಕಾಣ್ತಾ ಇರುವಂತಹದ್ದು. ಇದ್ರ ಮಧ್ಯೆ ಕಾಂಗ್ರೆಸ್ ಕೂಡ ಹೇಗಾದ್ರೂ ಮಾಡಿ ಅಧಿಕಾರವನ್ನ BJPಯಿಂದ ಕಿತ್ಕೊಳ್ಬೇಕು ಅನ್ನುವಂತಹ ಪ್ರಯತ್ನವನ್ನ ಮಾಡಿದೆ. ಅಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ಪ್ರಚಾರವನ್ನ ಮಾಡಿದ್ದಾರೆ. ನೇರವಾಗಿ ಅಲ್ಲಿನ CM ಹಿಮಂತ್ ಬಿಸ್ವಾ ಶರ್ಮಾ ಅವರ ವಿರುದ್ಧ ಭ್ರಷ್ಟಾಚಾರ ಆರೋಪವನ್ನು ಮಾಡಿದ್ದಾರೆ. ಈ ಚುನಾವಣೆ ಒಂದು ಹಿಮಂತ ಬಿಸ್ವಾ ಶರ್ಮಾ ಅವರ ಭ್ರಷ್ಟಾಚಾರದ ಮೇಲೆ ಕೇಂದ್ರೀಕೃತವಾಗಿ ಪ್ರಚಾರ ನಡೆದಿತ್ತು. ರಂಗನಾಥ್, ತಾವಾಗೆ ಸಂಪರ್ಕ